ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಚಿಕ್ಕದೊಂದು ಭಾಷಣ ನೋಡ್ತಾ ಇದೀವಿ. ಗಣರಾಜ್ಯೋತ್ಸವ ಚಿಕ್ಕ ಭಾಷಣ ನೋಡ್ತಾ ಇದೀವಿ. ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್. ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಮುಚ್ಚಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಭಾಷಣವನ್ನ ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಈ ಒಂದು ವಿಡಿಯೋ ಅಂತಕ್ಕಂಥದ್ದು LKG UKG ಮತ್ತು 1ನೇ ತರಗತಿ ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಸರಳ ಪದಗಳಲ್ಲಿ ಬರತಕ್ಕಂಥದ್ದು, ಚಿಕ್ಕ ಚಿಕ್ಕ ವಾಕ್ಯಗಳು ಬರತಕ್ಕಂಥದ್ದು. ರೈಟ್, ಪ್ರಾಕ್ಟೀಸ್ ಮಾಡಿಸಿ. ಖಂಡಿತ ಅವರು ಈ ಒಂದು ಭಾಷಣವನ್ನು ಹೇಳ್ತಾರೆ. ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ವೈಸ್ ನೀವೇನು ಕಲಿಸ್ತಾ ಹೋಗಿ, ಪಾಯಿಂಟ್ ಬಿಟ್ಬಿಡಿ, ವಿಷಯವನ್ನೇ ಸ್ಟೆಪ್ ವೈಸ್ ಕಲಿಸ್ತಾ ಹೋಗಿ. ಓಕೆನಾ? ಪರ್ಫೆಕ್ಟ್ ಆದ ನಂತರ ಏರಿಳಿತ ಧ್ವನಿ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಮಕ್ಕಳಿಗೆ ಖಂಡಿತ ಅವರು ಕಲಿತಾರೆ. ಓಕೆ, ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಎರಡನೇ ಪಾಯಿಂಟ್, ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಇಲ್ಲಿ ನಿಮ್ಮ ಮಕ್ಕಳಿನ ಹೆಸರಿರುತ್ತೆ, ಅದು ಹೇಳ್ತಾ ಹೋಗಿ. ನಾನು ಉದಾಹರಣೆಗೆ ರಾಜು ಅಂತ ತೆಗೆದುಕೊಂಡಿದ್ದೇನೆ. ಓಕೆ, ಆ ಅಂತ. ಮೂರನೇ ಪಾಯಿಂಟ್ ನೋಡಿ, ಮೊದಲಿಗೆ ಎಲ್ಲರಿಗೂ, ಅವರಿಗೆ ಮೊದಲಿಗೆ ಅನ್ನಕ್ಕೆ ಬರುತ್ತೆ, ಬರ್ಲಿಲ್ಲ ಅಂತ ಏನು ಪ್ರಥಮವಾಗಿ ಅಂತಾನು ಇಲ್ಲಿ ಹೇಳ್ಕೊಡಿ. ಓಕೆನಾ? ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತಾನು ಹೇಳಿ, ಅಥವಾ ಅದು ಬರಲಿಲ್ಲ ಅಂತ ತಿಳ್ಕೊರಿ, ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಅಂತಾನು ಕಲಿಸ್ಬೋದು. ಓಕೆನಾ? ಅದಾದ ನಂತರ ಮೊದಲಿಂದ ನೋಡಿ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರಾಜು. ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಅದಾದ ನಂತರ 4ನೇ ಪಾಯಿಂಟ್ ನೋಡಿ, 26 ಜನವರಿ 1950 ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. 26 ಜನವರಿ 1950 ನಮ್ಮ ಸಂವಿಧಾನವು ಜಾರಿಗೆ ಬಂದಿತು. 5ನೇ ಪಾಯಿಂಟ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ರವರನ್ನು ಸಂವಿಧಾನದ ಪಿತಾಮಹ ಎನ್ನುತ್ತಾರೆ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಪಿತಾಮಹ ಎನ್ನುತ್ತಾರೆ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಭಾರತ್. ಹಾಗಾಗಿ ಒಂದು ಮಾಹಿತಿ ಅಂತ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್. ನೀವು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.